ಹಾಸನದಲ್ಲಿ ಪವರ್ ಇಂಡಿಯನ್ ಅಕಾಡೆಮಿಯಿಂದ ಎನ್ಡಿಎ ಕೋಚಿಂಗ್ ಕಾರ್ಯಕ್ರಮ ಆರಂಭ. ಭಾರತೀಯ ಸೇನೆಗೆ ಭವಿಷ್ಯದ ಅಧಿಕಾರಿಗಳನ್ನು ರೂಪಿಸುವ ಗುರಿ ಹೊಂದಿದ್ದು 2021ರಿಂದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯಲ್ಲಿ ತೊಡಗಿರುವ ಅಕಾಡೆಮಿ ಎನ್ಡಿಎ ಸೇರಿ ಸೈನಿಕ ಶಾಲೆ, ಆರ್ಎಂಎಸ್, ಸಿಎಪಿಎಫ್, ಎಸ್ಎಸ್ಸಿ, ಬ್ಯಾಂಕಿಂಗ್, ಪೊಲೀಸ್ ಪರೀಕ್ಷೆಗಳಿಗೆ ತರಬೇತಿ, ಪ್ರತಿದಿನ ಎನ್ಡಿಎ ತರಗತಿ, ವಾರಾಂತ್ಯ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಒತ್ತನ್ನು ನೀಡಲಾಗಿದೆ. ಸ್ಪೋಕನ್ ಇಂಗ್ಲಿಷ್, ನಾಯಕತ್ವ ಹಾಗೂ ರಕ್ಷಣಾ ಶಿಸ್ತು ಆಧಾರಿತ ತರಬೇತಿ ವ್ಯವಸ್ಥೆ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ವಿಶೇಷ ದೈಹಿಕ ಸಾಮರ್ಥ್ಯ ಮತ್ತು ಫಿಟ್ನೆಸ್ ತರಬೇತಿಯನ್ನು ನೀಡುತ್ತಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಾಗಿದ್ದಾರೆ. ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ರಾಜಸ್ಥಾನ ಸೇರಿ ಹಲವು ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಮೇ 24ರಂದು ಉಚಿತ ಎನ್ಡಿಎ ಜಾಗೃತಿ ಕಾರ್ಯಾಗಾರ ಆಯೋಜನೆಗೊಂಡಿದ್ದು, ಹಾಸನದ ವಿದ್ಯಾನಗರ ಪವರ್ ಇಂಡಿಯನ್ ಅಕಾಡೆಮಿಯಲ್ಲಿ ಕಾರ್ಯಾಗಾರ ನಡೆಯಲಿದೆ. ಪಿಯು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ರಕ್ಷಣಾ ಕ್ಷೇತ್ರ ಆಸಕ್ತರಿಗೆ ಭಾಗವಹಿಸಲು ಅವಕಾಶವನ್ನು ನೀಡಲಾಗಿದೆ. ಸುಮಾರು ಡಿಫೆನ್ಸ್ ಆಫೀಸರ್ಸ್ನ ರಿಟೈರ್ಡ್ ಆಫೀಸರ್ಸ್ಗಳ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಸೊ ಈ ಒಂದು ಎಕ್ಸಾಮ್ನ ಸೆಕೆಂಡ್ PUC ಹಂತದಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ದಾರೆ. ಅಂದರೆ ಏಜ್ 16 ವರೆಯಿಂದ 19 ವರೆ ಏಜ್ ನಡುವೆ ಬರುವಂಥ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡ್ಬೋದು. ಇಲ್ಲಿ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು ಮತ್ತು ಆರ್ಟ್ಸ್ 3 ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಬಟ್ ಆರ್ಟ್ಸ್ ಅವರು ಓನ್ಲಿ ಆರ್ಮಿಗೆ ಮಾತ್ರ ಅವರು ಅಪ್ಲೈ ಮಾಡಬೇಕಾಗುತ್ತೆ. ಸೈನ್ಸ್ ಬ್ಯಾಕ್ಗ್ರೌಂಡ್ ಆದರೆ ಆರ್ಮಿ, ನೇವಿ, ಏರ್ಫೋರ್ಸ್ 3ಕ್ಕೂ ಕೂಡ ಅವರು ಇದನ್ನು ಬಳಸ್ಕೊಳ್ಬೋದು. ಸೊ ಈ ಒಂದು ದೊಡ್ಡ ಡ್ರೀಮ್ ಇಟ್ಕೊಂಡು ಹಾಸನಲ್ಲಿ ಇದನ್ನೊಂದು ಹೊಸದಾದ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು. ಸೊ ನಮ್ಮ ಹಾಸನದಲ್ಲಿ ಕೂಡ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಈ ಥರ ಒಂದು ಸ್ಟ್ರೀಮ್ಗೆ ಹೋಗ್ಬೇಕು ಅನ್ನೋದನ್ನ ಒಂದು ಕನಸು ಕಟ್ಕೊಂಡು ನಾವು ಬ್ಯಾಚಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ನಾವು ಇಲ್ಲಿ ಲಾಸ್ಟ್ 4.5 ಇಯರಿಂದ ಕಾಮನ್ ಪೀಪಲ್ ಕೂಡ ರೀಚ್ ಆಗೋ ಒಂದು ಫೀಸ್ ಸ್ಟ್ರಕ್ಚರ್ಸ್ ನಾವು ಸರ್ವಿಸ್ನ ಕೊಟ್ಟಿದ್ದೀವಿ. ನಮಗೆ ಖುಷಿ ಏನಂದರೆ ನಮಗೆ ರೂರಲ್ ಬ್ಯಾಕ್ಗ್ರೌಂಡಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿ ಸೆಂಟ್ರಲ್ ಎಕ್ಸಾಮ್ಗೆ ಸ್ಟೂಡೆಂಟ್ಸ್ ಹೋಗ್ತಾರೆ. ಅವರಿಗೆ ಅಪ್ ಟು ಗೆಟ್ ಸಕ್ಸಸ್ ಸೆಲೆಕ್ಟ್ ಆಗೋವರೆಗೂ ಕೂಡ ನಮ್ಮಲ್ಲೇ ಉಳಿಸ್ಕೊಂಡು ಅವರಿಗೆ ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ನಲ್ಲಿ ಯಾವುದೇ ಫೀಸ್ನ ಚಾರ್ಜ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡಿ ಅವರಿಗೆ ಎಕ್ಸಾಮ್ ಕ್ಲಿಯರ್ ಮಾಡಿಸಿದ್ವಿ. ಸೊ ಅದೊಂದು ನಮ್ಮ ಕಡೆಯಲ್ಲಿ ನಮಗೆಲ್ಲ ಅವ್ರ ಕಡೆ ಒಂದು ಪ್ರೌಡ್ ಇದೆ. ಸೊ ಇಂಡಿಯಾದಲ್ಲೂ ಕೂಡ ಅಷ್ಟೇ, ಇಲ್ಲಿ ಕೂಡ ಗೌರ್ಮೆಂಟ್ ಕಾಲೇಜ್ ಅಪ್ಲೈ ಮಾಡೋ ಸ್ಟೂಡೆಂಟ್ಸು ಇರ್ಬೋದು. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೆ ಎಡುಕೋ ದರದಲ್ಲಿ ನಾವೊಂದು ಸರ್ವಿಸ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬ್ಯಾಚ್ನ ಮಾಡ್ತಾ ಇದ್ವಿ. ಅಂದರೆ ನಾನು ಈ ಬ್ಯಾಚಲ್ಲಿ ಅದು ಕಮರ್ಷಿಯಲ್ ಆಗಿ ನಾನು ಥಿಂಕ್ ಮಾಡ್ತೇವೆ, ಅಂದರೆ ಇದು ಬಿಸ್ನೆಸ್ ಓರಿಯೆಂಟೆಡ್ ಥಿಂಕ್ ಮಾಡ್ತೀವಲ್ಲ. ಯಾಕೆಂದರೆ ಬಿಸ್ನೆಸ್ ಓರಿಯೆಂಟೆಡ್ ಥಿಂಕ್ ಮಾಡೋದಾದ್ರೆ ಸೊ ನಮ್ಮಲ್ಲಿ ಕೂಡ ಟ್ಯೂಷನ್ ಬ್ಯಾಚಸ್ ಕೂಡ ಮಾಡ್ತೀವಿ. ಅಂದರೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಮಾಡಲಿಕ್ಕೆ ಫೌಂಡೇಶನ್ ಕಮ್ ಟ್ಯೂಷನ್ ಬ್ಯಾಚ್ ಅಂತ 7th, 8th, 9th, 10th ಮಕ್ಕಳುಗಳಿಗೆ. ಸೊ ಅಲ್ಲಿ ಬೇಕಾದ್ರೆ ಇನ್ಕಮ್ ಜನರೇಟ್ ಮಾಡ್ಕೊಬೋದು. ಬಟ್ ಅದಕ್ಕೆ ಕಂಪೇರ್ ಮಾಡಿದಾಗ ಎಲ್ಲಿ ವೆರಿ ಚಾಲೆಂಜಿಂಗ್ ಆಗಿದೆ ಎಕ್ಸಾಮು. ಅದು ಪ್ರೊಸೆಸ್ ಎಲ್ಲ ಸಿಕ್ಕಾಗ ಟಫ್ ಇರುವಂಥದ್ದು. 900 ಮಾರ್ಕ್ಸಿಗೆ ಎಕ್ಸಾಮ್ ಬರುತ್ತೆ, 900 ಮಾರ್ಕ್ಸಿಗೆ ಇಂಟರ್ವ್ಯೂ ಬರುತ್ತೆ. ಸೊ ಅವ್ರು ಟಫ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿಸಿ ನಮ್ಮ ಹಾಸನದ ಟ್ರೆಂಡ್ ಸ್ವಲ್ಪ ಬದಲಾವಣೆ ಆಗಬೇಕು ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಹಾಸನದ ಏನೋ ವಿದ್ಯಾರ್ಥಿ ಬಳಗ ಏನಿದ್ದಾರೆ, ನಮ್ಮ ಪೇರೆಂಟ್ಸ್ಗಳು ಇದನ್ನು ಈ ಒಂದು ಸದುಪಯೋಗವನ್ನು ಬೆಳೆಸ್ಕೊಂಡು ನಮ್ಮ ಹಾಸನ ಕೂಡ ಒಂದು ಭಾರತ ದೇಶದ ಮಟ್ಟದಲ್ಲಿ ಒಳ್ಳೊಳ್ಳೆ ಹಂತಕ್ಕೆ ಹೋಗಲಿ ಈ ಸೆಕ್ಟರ್ಸ್ ಅಂತ ಆಸೆ ಇಟ್ಕೊಂಡು ಮಾಡ್ತೀವಿ. ಥ್ಯಾಂಕ್ ಯು.